2025ರಲ್ಲಿ ನಡೆಯಲಿದೆ ಘನಘೋರ ದುರಂತ. ಇದು ಭಯಂಕರ ಭವಿಷ್ಯ. 2025ರಲ್ಲಿ ಮತ್ತೊಂದು ಸಾಂಕ್ರಾಮಿಕ. ಭೂಮಿಗೆ ಕ್ಷುದ್ರಗ್ರಹ ಡಿಕ್ಕಿ. ಬಾಬಾ ವಾಂಗಾ, ನಾಸ್ಟ್ರಾಡಾಮಸ್ ಇಬ್ರು ಹೇಳಿದ್ದು ಒಂದೇ ಭವಿಷ್ಯ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ 2024 ವರ್ಷ ನಿಮ್ಮ ಪಾಲಿಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಲ್ಲದೆ 2025ರ ಘನಘೋರ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜಗತ್ತಲ್ಲಿ ಹಲವಾರು ಜ್ಯೋತಿಷಿಗಳು ಭವಿಷ್ಯದಲ್ಲಿ ಏನೆಲ್ಲ ನಡೆಯುತ್ತೆ ಎಂಬುದರ ಬಗ್ಗೆ ಮೊದಲೇ ಭವಿಷ್ಯ ನುಡಿದಿರ್ತಾರೆ. ಭಾರತದಲ್ಲಿ ಅನೇಕ ಜನರು ಭವಿಷ್ಯವನ್ನ ನಂಬ್ತಾರೆ. ಅಲ್ಲದೆ ಪ್ರಪಂಚದ ಅನೇಕ ಜನರು ಅಂತಹ ನಂಬಿಕೆಗಳನ್ನು ನಿಜವೆಂದು ನಂಬ್ತಾರೆ. ಇತಿಹಾಸದಲ್ಲಿ ಅನೇಕ ಜ್ಯೋತಿಷಿಗಳು ಮತ್ತು ಪ್ರಸಿದ್ಧ ವ್ಯಕ್ತಿಗಳು ಮುಂಬರುವ ಭವಿಷ್ಯದ ಬಗ್ಗೆ ಅನೇಕ ಸಂಗತಿಗಳನ್ನು ನುಡಿದಿರ್ತಾರೆ ಮತ್ತು ಬರೆದಿಟ್ಟಿರ್ತಾರೆ. ಅನೇಕ ಜನರು ಇದನ್ನ ನಂಬೋದ್ರಿಂದ ಹೆಚ್ಚಿನ ಸಂದರ್ಭಗಳಲ್ಲಿ ಇದು ನಿಜವಾಗಿದೆ ಅಂತಲೂ ಹೇಳಲಾಗುತ್ತೆ. ಸದ್ಯ ಇಂತಹ ಭವಿಷ್ಯವಾಣಿಗಳು ಭಾರಿ ಚರ್ಚೆಯಾಗ್ತಾ ಇವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಲ್ಗೇರಿಯಾದ ಕುರುಡು ಭವಿಷ್ಯಕಾರ್ತಿ ಬಾಬಾ ವಾಂಗಾ ಮತ್ತು ಪ್ರಸಿದ್ಧ ಫ್ರೆಂಚ್ ಭವಿಷ್ಯಕಾರ ನಾಸ್ಟ್ರಾಡಾಮಸ್ ತಮ್ಮ ನಿಖರ ಭವಿಷ್ಯವಾಣಿಗಳಿಂದ ಖ್ಯಾತರಾಗಿದ್ದಾರೆ. ಇವರು ಹೇಳಿರುವ ಹಲವಾರು ಭವಿಷ್ಯವಾಣಿಗಳು ಅಕ್ಷರಶಃ ಸತ್ಯವಾಗಿದೆ. ಹಾಗಾಗಿ ಬಾಬಾ ವಾಂಗಾ ಮತ್ತು ನಾಸ್ಟ್ರಾಡಾಮಸ್ ಭವಿಷ್ಯ ಅಂತಂದ್ರೆ ಜಗತ್ತಿನ ಜನರು ಹೆದರಿಕೊಳ್ತಾರೆ. 2024 ಮುಗಿತಾ ಇದ್ದಂತೆ ಇವರಿಬ್ಬರ ಭವಿಷ್ಯವಾಣಿಗಳು ಮತ್ತೆ ಚರ್ಚಿತವಾಗ್ತಾ ಇದೆ. ಹೊಸ ವರ್ಷದಲ್ಲಿ 2025ರಲ್ಲಿ ಸಂಭವಿಸಬಹುದಾದ ಅಹಿತಕರ ಘಟನೆಗಳ ಬಗ್ಗೆ ಇವರಿಬ್ಬರೂ ಸಹ ಹಿಂದೆಯೇ ಹೇಳಿದ್ದು ಒಂದೇ ರೀತಿಯಾಗಿವೆ. ದುಷ್ಟರು ಯಾರು ಎಂಬ ಪ್ರಶ್ನೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಇದು ಈಗಾಗಲೇ ಯುರೋಪ್ ಮುಂತಾದ ಕಡೆಗಳಲ್ಲಿ ಭಯೋತ್ಪಾದನೆ ನಡೆಸ್ತಾ ಇರುವ ದುಷ್ಟರೇ ಆಗಿರುವ ಸಾಧ್ಯತೆ ಇದೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಇನ್ನು ಕೆಲವು ವರ್ಷಗಳಲ್ಲಿ ಯುರೋಪಿನಾದ್ಯಂತ ಇವರ ಆಳ್ವಿಕೆ ಬರತ್ತಂತೆ. ಏಷ್ಯಾದ ಹಲವು ಕಡೆಗಳಲ್ಲಿ ಇವರು ಈಗಾಗಲೇ ಇದ್ದಾರೆ, ಇನ್ನಷ್ಟು ಹೆಚ್ಚಾಗಲಿದ್ದಾರೆ. 2025ರಲ್ಲಿ ಜಗತ್ತಿಗೆ ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ಇದೆ ಅಂತ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಭವಿಷ್ಯ ಈಗ ಸಾಕಷ್ಟು ಕೋಲಾಹಲಕ್ಕೆ ಕಾರಣವಾಗ್ತಾಗಿದೆ. ಹಾಗಾದ್ರೆ 2025ರಲ್ಲಿ ಏನೆಲ್ಲ ಸಂಭವಿಸುತ್ತೆ ಅಂತ ನಾಸ್ಟ್ರಾಡಾಮಸ್ ಪ್ರಿಡಿಕ್ಟ್ ಮಾಡಿದ್ದಾರೆ? ಬಾಬಾ ವಾಂಗಾ ಭವಿಷ್ಯವಾಣಿ ಏನು? ಇವರಿಬ್ಬರ ಭವಿಷ್ಯವಾಣಿಯನ್ನ ಯುರೋಪಿನ ಜನರು ನಂಬೋದಕ್ಕೆ ಕಾರಣವಾದ್ರು ಏನು? ಇವರಿಬ್ಬರು ಭವಿಷ್ಯಗಳು ಎಷ್ಟು ನಿಜವಾಗಿದೆ? ಈ ವರ್ಷದಲ್ಲಿ ಏನೆಲ್ಲ ಆಗತ್ತೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. 2024 ಮುಗಿತಾ ಬಂತು. ಯುದ್ಧಗಳು, ಸಂಘರ್ಷಗಳು, ಹೊಸ ಸ್ನೇಹ, ಅಧಿಕಾರ ಪಲ್ಲಟ, ಅಧಿಕಾರ ಬದಲಾವಣೆ, ಸಾಕಷ್ಟು ಸಾವು ನೋವು. ಹೀಗೆ ಈ ವರ್ಷ ಜಗತ್ತಿಗೆ ಸಾಕಷ್ಟು ಬದಲಾವಣೆಗಳು ತೋರಿಸ್ತಾ ಇದೆ. ಭಾರತದಲ್ಲೂ ಕೂಡ ಅಧಿಕಾರ ಬದಲಾವಣೆಯಾಗತ್ತೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಆದ್ರೆ ಅದು ಸ್ವಲ್ಪದರಲ್ಲೇ ತಪ್ಪಿತ್ತು. 2025 ಅದಕ್ಕಿಂತಲೂ ಭೀಕರವಾಗಲಿದೆಯಂತೆ. ಹಾಗಾದ್ರೆ ಬನ್ನಿ ಫಸ್ಟ್ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿ ಏನು ಅಂತ ಹೇಳ್ತೀವಿ. ನಾಸ್ಟ್ರಾಡಾಮಸ್ ಇದಾರಲ್ಲ, ಇವರು ಫ್ರೆಂಚ್ ಆಸ್ಟ್ರಾಲಜರ್. 1503ರಿಂದ 1566ರ ನಡುವೆ ಈತ ಬದುಕಿದ್ದ ಅಂತ ಹೇಳ್ತಾರೆ. ತಮ್ಮ ಕೊನೆಯ ದಿನಗಳಲ್ಲಿ ಒಂದು ಪುಸ್ತಕವನ್ನ ಬರೆದಿದ್ರು. ಅದನ್ನ ದಿ ಪ್ರೊಫೆಸಿಸ್ ಅಂತ ಕರೀತಾರೆ. ಅದರಲ್ಲಿ 942 ವಾಕ್ಯಗಳಿದ್ದು ಅವುಗಳನ್ನ ಭವಿಷ್ಯದ ಮಾಪಕಗಳು ಅಂತ ಯುರೋಪಿಯನ್ನರು ಭಾವಿಸಿದ್ದಾರೆ. ನಾಸ್ಟ್ರಾಡಾಮಸ್ ಭವಿಷ್ಯದಲ್ಲಿ ನಡೆಯುವ ಸಾಕಷ್ಟು ಘಟನೆಗಳನ್ನ ದಾಖಲಿಸಿದ್ರು. ಇದೀಗ 2025ರಲ್ಲಿ ಏನೆಲ್ಲ ಘಟನೆಗಳು ನಡೆಯುತ್ತೆ ಅನ್ನೋದನ್ನು ಕೂಡ ಬರೆದಿಟ್ಟಿದ್ದಾರೆ ದಿ ಪ್ರೊಫೆಸಿಸ್ ಅನ್ನುವಂತಹ ಪುಸ್ತಕದಲ್ಲಿ. ಸೆಪ್ಟೆಂಬರ್ 11ರ ದಾಳಿ, ಕೊರೋನಾ ಸಾಂಕ್ರಾಮಿಕದ ಬಗ್ಗೆ ನಾಸ್ಟ್ರಾಡಾಮಸ್ ನುಡಿದಿದ್ದ ಭವಿಷ್ಯ ನಿಜವಾಗಿದೆ. 2025ರ ಬಗ್ಗೆ ಕೂಡ ಭವಿಷ್ಯವನ್ನ ನುಡಿದಿದ್ದು ಹಲವಾರು ಕೆಟ್ಟ ಘಟನೆಗಳು ನಡೆಯಲಿವೆ ಅಂತ ವಿಶ್ಲೇಷಣೆ ಮಾಡಲಾಗಿದೆ. 2025ರಲ್ಲಿ ಭೂಮಿಗೆ ಕ್ಷುದ್ರಗ್ರಹ ಅಪ್ಪಳಿಸುವ ಸೂಚನೆ ನೀಡಲಾಗಿದ್ದು ಪ್ಲೇಗ್ ರೀತಿಯ ಸಾಂಕ್ರಾಮಿಕ ಯುಕೆಯಲ್ಲಿ ಕಾಣಿಸಿಕೊಳ್ಳಲಿದೆ ಅಂತ ಹೇಳಿದ್ದಾರೆ.
ಇನ್ನು 2024ರಲ್ಲಿ ಜಗತ್ತಲ್ಲಿ ಹಲವು ಯುದ್ಧಗಳು ಮುಂದುವರಿಯಲಿವೆಂತ ಭವಿಷ್ಯವನ್ನ ನುಡಿದಿರುವಂತಹ ಇವರು 2025ರಲ್ಲಿ ಸುದೀರ್ಘಾವಧಿಯ ಯುದ್ಧವೊಂದು ಕೊನೆಗೊಳ್ಳಲಿದೆ ಅಂತ ಭವಿಷ್ಯವಾಣಿಯಲ್ಲಿ ನುಡಿದಿದ್ದಾರೆ. 2022ರಲ್ಲಿ ಆರಂಭವಾಗಿರುವ ರಷ್ಯಾ ಉಕ್ರೇನ್ ಯುದ್ಧ 2025ರಲ್ಲಿ ಮುಗಿಯಬಹುದು ಅನ್ನೋ ನಿರೀಕ್ಷೆ ಮಾಡಲಾಗಿದೆ. ಸುದೀರ್ಘ ಯುದ್ಧದಿಂದ ಎರಡೂ ಕಡೆಯ ಸೈನ್ಯಗಳು ಬಳಲಿದ್ದು ಆರ್ಥಿಕ ಹೊರೆಯಿಂದಾಗಿ ಯುದ್ಧ ನಿಲ್ಲಬಹುದು ಅಂತ ಎಂದಿದ್ದಾರೆ. ಇನ್ನು 2025 ಹೊಸ ವರ್ಷ ಇಂಗ್ಲೆಂಡ್ಗೆ ಹೆಚ್ಚಿನ ಅಪಾಯವನ್ನ ಉಂಟು ಮಾಡಲಿದೆ ಅಂತ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಯಲ್ಲಿ ತಿಳಿಸಿದ್ದಾರೆ. ಪ್ಲೇಗ್ ಮಾದರಿಯ ಸಾಂಕ್ರಾಮಿಕ ದೇಶವನ್ನ ಬಾಧಿಸಲಿದೆ ಅಂತ ಹೇಳಿದ್ದಾರೆ. ಕೊರೋನಾ ಸಾಂಕ್ರಾಮಿಕ ಭವಿಷ್ಯವನ್ನ ನುಡಿದಿದ್ದು ಈ ಭವಿಷ್ಯ ಕೂಡ ಆತಂಕ ಮೂಡಿಸಿದೆ. ಸಾಂಕ್ರಾಮಿಕ ಯುದ್ಧ ಭೀತಿ ಜೊತೆಗೆ ಭೂಮಿಗೆ ಕ್ಷುದ್ರಗ್ರಹವೊಂದು ಕೂಡ ಅಪಾಯವನ್ನ ಉಂಟು ಮಾಡಲಿದೆ ಅಂತ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಯಲ್ಲಿ ತಿಳಿಸಿದ್ದಾರೆ. ಕ್ಷುದ್ರಗ್ರಹ ಭೂಮಿಗೆ ಬಂದಪ್ಪಳಿಸಬಹುದು ಅಥವಾ ಅಪಾಯಕಾರಿ ಮಟ್ಟದಲ್ಲಿ ಭೂಮಿಯ ಸಮೀಪ ಬರಬಹುದು ಅಂತ ಹೇಳಲಾಗಿದೆ. ಕ್ಷುದ್ರಗ್ರಹಗಳು ಭೂಮಿಯ ಸಮೀಪದಲ್ಲಿ ಹಾದು ಹೋಗುವುದು ಪ್ರತಿ ವರ್ಷ ನಡೀತಾನೆ ಇರುತ್ತೆ. ಆದರೆ ದೊಡ್ಡ ಕ್ಷುದ್ರಗ್ರಹಗಳು ಭೂಮಿಯ ಸಮೀಪ ಬರೋದು ಅಪಾಯಕಾರಿ. ದಕ್ಷಿಣ ಅಮೆರಿಕಾದ ಬ್ರೆಜಿಲ್ ದೇಶದಲ್ಲಿ ಹವಾಮಾನ ಬದಲಾವಣೆ ಸಂಭವಿಸುವ ಸಾಧ್ಯತೆಯಿದ್ದು ಪ್ರವಾಹ ಮತ್ತು ಜ್ವಾಲಾಮುಖಿ ಸ್ಫೋಟಗೊಳ್ಳಬಹುದು ಅಂತ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ನಾಸ್ಟ್ರಾಡಾಮಸ್ ಭವಿಷ್ಯವನ್ನು ನಂಬುವ ಕೋಟ್ಯಾಂತರ ಮಂದಿ ಜಗತ್ತಲ್ಲಿದ್ದಾರೆ. ಅಚ್ಚರಿ ಎನ್ನುವಂತೆ ಕೆಲವು ಘಟನೆಗಳು ಅವರು ನುಡಿದಂತೆ ನಡೆದಿದ್ದು ಜನರನ್ನ ನಂಬುವಂತೆ ಮಾಡಿದೆ. 2025ರ ಬಗ್ಗೆ ಅವರು ನುಡಿದಿರುವಂತಹ ಭವಿಷ್ಯ ಎಷ್ಟು ನಿಜವಾಗತ್ತೆ ಎನ್ನುವುದು ಕಾಲವೇ ತಿಳಿಸಲಿದೆ. ಇನ್ನು ಮತ್ತೊಬ್ಬ ಭವಿಷ್ಯಕಾರ್ತಿ ಅಂದ್ರೆ ಅವರು ಬಾಬಾ ವಾಂಗ. 2025 ವಿನಾಶದ ವರ್ಷವಾಗಿರುತ್ತೆ. 2024ರಿಂದಲೇ ವಿಶ್ವಾದ್ಯಂತ ವಿನಾಶ ಆರಂಭವಾಗಿದೆ. ಮುಂಬರೋ ವರ್ಷ ಯುರೋಪ್ನಲ್ಲಿ ಭೀಕರ ಯುದ್ಧ ಸಂಭವಿಸಲಿದ್ದು ಅಪಾರ ಹಾನಿ ಮತ್ತು ಪ್ರಾಣಹಾನಿ ಉಂಟಾಗಲಿದೆ. ಎರಡು ದೇಶಗಳ ನಡುವೆ ಮತ್ತೆ ಯುದ್ಧ ಪ್ರಾರಂಭವಾಗಬಹುದು ಅಂತ ಭವಿಷ್ಯಗಾರ್ತಿ ಬಾಬಾ ವಾಂಗ ಭವಿಷ್ಯವನ್ನ ನುಡಿದಿದ್ದಾರೆ. ಇದನ್ನು ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಉಕ್ರೇನ್ ರಷ್ಯಾ ಮತ್ತು ಇಸ್ರೇಲ್ ಇರಾನ್ ಯುದ್ಧಗಳು ನಡೀತಾ ಇವೆ. ಸಿರಿಯಾದಲ್ಲಿ ಮತ್ತೊಂದು ದಂಗೆ ಶುರುವಾಗಿದೆ. ಬಾಬಾ ವಾಂಗ ನುಡಿದ ಭವಿಷ್ಯದ ಪ್ರಕಾರ ರಷ್ಯಾ ಉಕ್ರೇನ್ ಯುದ್ಧದ ಹೊರತಾಗಿ ಹೊಸದಾಗಿ ಎರಡು ರಾಷ್ಟ್ರಗಳ ನಡುವೆ ಯುದ್ಧ ಸಂಭವಿಸಲಿದೆ. ಇದು ಅಪಾರ ಪ್ರಮಾಣದ ಹಾನಿ ಮತ್ತು ಮನುಷ್ಯರು ಸಾವಿಗೀಡಾಗಲಿದ್ದಾರೆ ಅಂತ ಭವಿಷ್ಯಗಾರ್ತಿ ಹೇಳಿದ್ದಾರೆ. ಇನ್ನು ಇವರಿಬ್ಬರು ನುಡಿದಂತಹ ಭವಿಷ್ಯವಾಣಿಗಳು ಒಂದೇ ತರನಾಗಿ ಇದೆ. ಕೆಲವು ನಾಯಕರ ಸಾವು, ಪಶ್ಚಿಮದ ಒಬ್ಬ ಮಹಾನಾಯಕ ಸಾವಿನ ಬಗ್ಗೆ ಬಾಬಾ ವಾಂಗ ಹೇಳಿದ್ರೆ, ಏಷ್ಯಾದ ಪ್ರಭಾವಿ ರಾಜಕಾರಣಿಯೊಬ್ಬರ ಸಾವಿನ ಬಗ್ಗೆ ನಾಸ್ಟ್ರಾಡಾಮಸ್ ನುಡಿದಿದ್ದಾರೆ. ಇಬ್ಬರು ಸಹಜ ಸ್ಥಿತಿಗಳಲ್ಲಿ ಸಾಯಲಿದ್ದಾರಂತೆ. ಈ ದೇಶಗಳಲ್ಲಿ ಅಂತರ್ಯುದ್ಧ ನಡೀಬಹುದು ಅಂತ ಸೂಚಿಸಿದ್ದಾರೆ. ಈ ನಾಯಕರು ಯಾರು ಎಂಬ ಬಗ್ಗೆ ಇದೀಗ ಕುತೂಹಲ ಆರಂಭವಾಗಿದೆ. ಇನ್ನು ಹೊಸ ವರ್ಷದಲ್ಲಿ ಭಯಾನಕ ಯುದ್ಧಗಳು ನಡೆಯಲಿವೆ. ಇಂಗ್ಲೆಂಡ್ ದೇಶವು ಸಾಕಷ್ಟು ಸಮಸ್ಯೆ ಮತ್ತು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಪ್ರಾಚೀನ ಪ್ಲೇಗ್ನಂತಹ ರೋಗವು ಜಗತ್ತನ್ನ ಏಕಾಏಕಿ ಬಾಧಿಸಲಿದೆ ಅಂತ ನಾಸ್ಟ್ರಾಡಾಮಸ್ ಭವಿಷ್ಯವನ್ನ ನುಡಿದಿದ್ದಾರೆ. ಅವರು ನುಡಿದಿದ್ದ ಕೋವಿಡ್-19 ಸಾಂಕ್ರಾಮಿಕ ರೋಗದ ಭವಿಷ್ಯ ನಿಜವಾಗಿರೋದ್ರಿಂದ ಈ ಭವಿಷ್ಯವನ್ನು ಕೂಡ ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ. ಇನ್ನು 2025ರಲ್ಲಿ ಭೂಮಿಯೊಂದಿಗೆ ಕ್ಷುದ್ರಗ್ರಹ ಘರ್ಷಣೆಯಾಗಲಿದ್ದು ಗ್ರಹವು ತೀರಾ ಅಪಾಯಕಾರಿ ಸಮೀಪದಲ್ಲಿರಬಹುದು ಅನ್ನೋ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ಇನ್ನು ರಾಜಮನೆತನಗಳ ಸರ್ವನಾಶ, ಭೀಕರ ಕಾಯಿಲೆ ಸೇರಿದಂತೆ ಜಗತ್ತಿನ ಬಹುತೇಕ ವಿಚಾರಗಳ ಬಗ್ಗೆ ನಾಸ್ಟ್ರಾಡಾಮಸ್ ಬಹಳಷ್ಟು ಹಿಂದೆಯೇ ಕರಾರುವಕ್ಕಾಗಿ ಭವಿಷ್ಯವನ್ನ ನುಡಿದಿದ್ರು. ಯುರೋಪ್ನಲ್ಲಿ 2025ರಲ್ಲಿ ಭೀಕರ ಯುದ್ಧ ನಡೆಯುವುದನ್ನು ಜಗತ್ತು ಕಾಣುತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. 2025ರಲ್ಲಿ ಯುರೋಪ್ನಲ್ಲಿ ಅತಿ ಭೀಕರ ಯುದ್ಧ ನಡೆಯಲಿದ್ದು ಶತ್ರುಗಳಿಂದಲೂ ಕ್ರೂರವಾದ ಪ್ಲೇಗ್ನಂತಹ ಮಹಾಮಾರಿ ಮರುಕಳಿಸಲಿದೆ ಎನ್ನುವ ಮೂಲಕ ಜನರಲ್ಲಿ ಭಯ ಹುಟ್ಟಿಸಿದ್ದಾರೆ. ಇನ್ನು ನಾಸ್ಟ್ರಾಡಾಮಸ್ 2024 ಭವಿಷ್ಯವನ್ನು ನುಡಿದಿದ್ರು. ಅದು ಕೂಡ ಸತ್ಯವಾಗಿದೆ. ಅದರಲ್ಲೂ ಅತ್ಯಂತ ಭೀಕರ ಭವಿಷ್ಯವಾಣಿಗಳಲ್ಲಿ ಒಂದು ಜಾಗತಿಕ ಬಿಕ್ಕಟ್ಟು. ಅವರು 2024ರಲ್ಲಿ ಯುದ್ಧ, ನೈಸರ್ಗಿಕ ವಿಪತ್ತುಗಳು ಮತ್ತು ಸಾಮಾಜಿಕ ಅಸ್ಥಿರತೆಯ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ್ರು. ಅದರಂತೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಪ್ರಸ್ತುತ ಉದ್ವಿಗ್ನಗಳು ದೊಡ್ಡ ಸಂಘರ್ಷಕ್ಕೆ ಕಾರಣವಾಗಿದೆ. ಎರಡನೇ ಮಹಾಯುದ್ಧದ ಅಂತ್ಯದ 79 ವರ್ಷಗಳ ನಂತರ 2025ರಲ್ಲಿ ವಿಶ್ವಯುದ್ಧ 3 ಪ್ರಾರಂಭವಾಗಲಿದೆ ಅಂತ ನಾಸ್ಟ್ರಾಡಾಮಸ್ ಭವಿಷ್ಯವನ್ನ ನುಡಿದಿದ್ದಾರೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ಭವಿಷ್ಯ ನಿಜವಾಗ್ತಾ ಇದೆಯಾ ಅನ್ನುವಂತಹ ಆತಂಕ ಎಲ್ಲರನ್ನ ಕಾಡ್ತಾ ಇದೆ. ಇದು ವಿಶ್ವಾದ್ಯಂತ ಭೀಕರ ಪರಿಣಾಮಗಳಿಗೆ ಕಾರಣವಾಗಬಹುದು ಅಂತ ನಿರೀಕ್ಷಿಸಲಾಗಿದೆ.
ನಾಸ್ಟ್ರಾಡಾಮಸ್ ಕೂಡ 2024ರಲ್ಲಿ ರಾಜಕೀಯ ಬದಲಾವಣೆಗಳು ಊಹಿಸಿದ್ರು. ಇದು ನವೆಂಬರ್ನಲ್ಲಿ ನಡೆಯಲಿರುವ ಯುಎಸ್ ಅಧ್ಯಕ್ಷೀಯ ಚುನಾವಣೆಯ ಮುನ್ಸೂಚನೆಯಂತ ಹಲವರು ಹೇಳಿದ್ರು. ಅದರಂತೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ ಸೋತು ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿದ್ದಾರೆ. ಇದಿಷ್ಟೇ ಅಲ್ಲದೆ ನಾಸ್ಟ್ರಾಡಾಮಸ್ 2024ರಲ್ಲಿ ಹವಾಮಾನ ಸಂಬಂಧಿತ ದುರಂತಗಳು ನಡೆಯಲಿವೆ ಅಂತ ಊಹೆ ಮಾಡಿದ್ರು. ಟೈಫೋನ್ಗಳು, ಭೂಕಂಪಗಳು ಮತ್ತು ಇತರೆ ನೈಸರ್ಗಿಕ ವಿಕೋಪಗಳು ಅಕ್ಟೋಬರ್ನಲ್ಲಿ ನಡೆಯಲಿವೆ ಅಂತ ಊಹೆ ಮಾಡಿದ್ರು. ಈ ಹವಾಮಾನ ಬದಲಾವಣೆಯ ಪರಿಣಾಮಗಳಿಂದ ಜಗತ್ತು ಈಗಾಗಲೇ ಭೀಕರ ಪರಿಸ್ಥಿತಿಯನ್ನ ಎದುರಿಸ್ತಾಗಿದೆ. ಇದೇ ಕಾರಣದಿಂದ ನಾಸ್ಟ್ರಾಡಾಮಸ್ನ ಭವಿಷ್ಯವಾಣಿಗಳು ಸದ್ಯ ಭಾರೀ ವೈರಲ್ ಆಗ್ತಾ ಇವೆ. ಈ ವಿಪತ್ತುಗಳು ಸಂಭವಿಸಿದ್ದಲ್ಲಿ ಅವು ಅನೇಕ ಪ್ರದೇಶಗಳಲ್ಲಿ ವಿನಾಶಕಾರಿ ಪರಿಣಾಮವನ್ನ ಉಂಟು ಮಾಡಬಹುದು ಅಂತ ಹೇಳಲಾಗಿದೆ.